ಯಾರು ಚೇತನ್ ಅಂತೇಳಿ ಏನೋ ಅವನು ಚೇತನ್ ಮೊದಲಿಂದು ಸರಿ ಇಲ್ಲ, ನಾವು ಸರಿ ಇಲ್ಲ ಅಂತ ಸುಮ್ಮನೆ ಬಿಡಬೇಕಾಗಿತ್ತು. ಈಗೇನಾಯಿತು, ಅವನ ಮೇಲೆ ಬಿದ್ದು ಅವನು ಕಾರ್ಪೊರೇಷನ್ ಕಸಕ್ಕಿಂತ ಕಡಿಮೆ, ಅವನು ಇವತ್ತು ದೊಡ್ಡ ಮನುಷ್ಯ ಅಂತೇಳಿ ಅವನು ತಿಳ್ಕೊಂಬಿಟ್ಟಿದ್ದಾನೆ, ಸರಿ ಇಲ್ಲ. ಆಮೇಲೆ ಅವನು ಕೇಳಿದ ಪ್ರಶ್ನೆ ಅನುಚಿತವಾದ್ದು. ಯಾಕೆ ಬೇಕಾಗಿತ್ತು? ಅವ್ರಿಗಾಗಲೇ ಕೊಟ್ಟು 20 ವರ್ಷ ಆಗಿದೆ. ನಾನು ಹೇಳ್ತೀನಿ, ಕಲ್ಯಾಣ್ ಕುಮಾರ್ಗೂ ಕೊಡಬೇಕು, ಉದಯ್ ಕುಮಾರ್ಗೆ ಕೊಡಬೇಕು, ಆಮೇಲೆ ಲಕ್ಷ್ಮೀದೇವಿ ಅವ್ರು ಬದುಕಿದ್ದಾರೆ, ಆಮೇಲೆ ನರಸಿಂಹರಾಜು, ಬಾಲಕೃಷ್ಣ, ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಗುಬ್ಬಿ ವೀರಣ್ಣವರು, ಜಯಮ್ಮನವರು, ಸುಬ್ಬಯ್ಯ ನಾಯ್ಡು, ಹಿರಣ್ಣಯ್ಯ, ಎಂಥ ನಾಟಕದ ಇವರಿಗೆಲ್ಲ ಕೊಡಬೇಕು. ಅವ್ರಿಗಿಂತಲೂ ಹೆಚ್ಚಾಗಿ ಕೆಂಗಲ್ ಹನುಮಂತಯ್ಯನವರು, ನಿಜಲಿಂಗಪ್ಪನವರು, KC ರೆಡ್ಡಿಯವರು, ವೀರೇಂದ್ರ ಪಾಟೀಲ್, BD ಜತ್ತಿ, ಭಾರಿ ಮಹಾಮಹಿಮರು ನಿಜಲಿಂಗಪ್ಪ, ಅವ್ರದ್ದು ಇದಾಗಬೇಕು. ಇದೆಲ್ಲ ಬಿಟ್ಟು ಗಂಭೀರವಾಗಿರದೆ ನಿನ್ಗೆ ಯಾಕಪ್ಪ ಬೇಕು? ಯಾರು ಜಮೀನು ಯಾರಿಗಾರ ಕೊಟ್ಕೊಳ್ಳಿ, ನೀನು ಯಾರು? ನೀನು ಕೇಳಕ್ಕೆ ಯಾರು? ಸುಮ್ಮನೆ ನೀನು ಯಾಕೆ ಕೇಳಿದೆ? ಇದಕ್ಕೆ ಏನಾರು ಒಂದು 20 ವರ್ಷದಿಂದ ಮುಗಿದೋಗಿ ಎಲ್ಲ ಭೂಮಿ ಒಳಗೆ ಐಕ್ಯವಾಗಿರುವಾಗ ನೀನು ಈ ಪ್ರಶ್ನೆ ಕೇಳಿದಾಗ ಅಭಿಮಾನಿಗಳಿಗೆ ಅತಿರೇಕ ಆಗಿದೆ, ಕನ್ನಡಿಗರಿಗೂ ಅತಿರೇಕ ಆಗಿದೆ. ಅವರು ನೀನು ಕೇಳಬಾರ್ದಾಗಿತ್ತು ಅಂಥೇಳಿ ಮೇಲೆ ಮಾತಾಡಿದ್ದಾರೆ. ಚೇತನ್ ಮೊದಲಿಂದಲೂ ಒಂಥರ ಇದೇ ಥರ ಮಾತು, ಇದೇ ಥರ ತಲಹರಟೆ, ಇದೇ ಮಾತು. ಇವತ್ತು ಸರಗೋವಿಂದರ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅರ್ಜಿ ಕೊಟ್ಟು FIR ಹಾಕಿದ್ದಾರೆ. ನಾನು ಪೊಲೀಸ್ನವ್ರನ್ನ ಕೇಳ್ತೀನಿ, ಅರ್ಜಿ ಕೊಟ್ಟ ತಕ್ಷಣ ಹೆಂಗೆ ನೀವು FIR ಹಾಕಿದ್ರಿ? ಅರ್ಜಿ ಕೊಟ್ಟ ತಕ್ಷಣ ಯಾವ ಕಾರಣಕ್ಕೆ ಹಾಕಿದ್ರಿ? ನಿಮ್ಮನ್ನು ಮೊದಲು ಮನೆಗೆ ಕಳಿಸ್ಬೇಕು. ಅರ್ಜಿ ಕೊಟ್ಟ ಮೇಲೆ ಸಮಗ್ರವಾಗಿ ತನಿಖೆ ಮಾಡಬೇಕಾಗಿತ್ತು. ಏನು, ಯಾರು ಮಾತಾಡಿದ್ದಾರೆ, ಹೇಗೆ ಮಾತಾಡಿದ್ದಾರೆ, ಏನಿದ್ರಲ್ಲಿ ಗೋವಿಂದ್ ಅವರ ಪಾತ್ರ ಏನು ಅಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೋಗಿ ಅವ್ರನ್ನ ನೀವು ಹೇಳಿದ್ರ ಏನು ಎತ್ತ ಅಂತ ಕೇಳಲಿಲ್ಲ. ಸಮಗ್ರವಾಗಿ ಗೋವಿಂದ್ ಅವ್ರನ್ನ ನೀವು ಕೇಳಿ ಆಮೇಲೆ ನೀವು FIR ಹಾಕಬೇಕು. ಈ FIRಗೆಲ್ಲ ನಾವು ಎದುರಲ್ಲ, ನೂರಾರು ಸಾವಿರಾರು FIRಗಳು ಹಾಕಿದ್ದಾರೆ, ಎದುರಲ್ಲ. ಆದರೆ ಸ್ವಲ್ಪ ಅವಿವೇಕದ ಪರಮಾವಧಿ. ನಾವು ನಾಳೆ ಚುನಾವಣೆ ಬಿಟ್ಟು ನಾಳಿದ್ದು ಎಲ್ಲರೂ ಸೇರ್ತಾ ಇದ್ದೀವಿ, ಒಕ್ಕೂಟದವರೆಲ್ಲ ಸೇರ್ತೀವಿ. ಅಷ್ಟು ಸುಲಭವಾಗಿ ಇದನ್ನು ನಾವು ಬಿಡೋದಿಲ್ಲ. ನೀನಲ್ಲ, ನಿನ್ನ ಮೇಲೆ ನಮ್ಮ ನಿನ್ನ ಮೇಲೆ ನಮಗೆ ನೋಡಪ್ಪ ಚೇತನ್, ನಿನ್ನ ಬಗ್ಗೆ ನಾವು ಮಾತನಾಡಲ್ಲ, ಮಾತಾಡಿದ್ರೆ ನಮಗೆ ಅಗೌರವ ಆಗುತ್ತೆ.